ನನ್ನ ಹೆಸರು ಬಸವರಾಜ್ ಬಿಸ್ಲಹಳ್ಳಿ ಅಂಥೇಳಿ. ಶ್ರೀ 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 ತ್ರಿವಿಧ ದಾಸೋಹಿ ಶ್ರೀಗಳ ಸಿದ್ಧಗಂಗಾ ಶ್ರೀಗಳ ತಂಡದಿಂದ ಬಿಚ್ಚಗಲ್ ಪಂಚಾಕ್ಷರ ಅಧ್ಯಕ್ಷತೆಯಲ್ಲಿ ಈ ಒಂದು ಅಖಿಲ ಭಾರತ ವೀರಶೈವ ಮಹಾಸಭಾ ಚುನಾವಣೆಗೆ ಸ್ಪರ್ಧಿಸಲು ನಿರ್ದೇಶಕನಾಗಿ ಸ್ಪರ್ಧಿಸಲು ಇವತ್ತು ಜಿಲ್ಲಾ ಘಟಕಕ್ಕೆ ಸ್ಪರ್ಧಿಸಲು ಇಂದು ನಾನು ನಾಮಪತ್ರವನ್ನು ಸಲ್ಲಿಸಿದ್ದೇನೆ. ನಮ್ಮ ಮುಖ್ಯ ಉದ್ದೇಶ ನಮ್ಮ ಸಮುದಾಯದ ಎಲ್ಲರನ್ನು ಒಂದು ಕಡೆ ಸೇರಿಸಿ ಒಗ್ಗಟ್ಟಾಗಿ ನಾವೆಲ್ಲರೂ ಇರಬೇಕಂತೇಳಿ ಒಂದು ಮಾಹಿತಿಯನ್ನು ಕೊಡೋದು, ಅವರಿಗೆ ಒಂದು ಪ್ರಚಾರ ಮಾಡಬೇಕಾಗಿರೋದು, ನಮ್ಮ ಸಮುದಾಯ ಒಂದು ಕಡೆ ಸೇರಬೇಕನ್ನೋದೇ ನಮ್ಮ ಒಂದು ಮುಖ್ಯ ಉದ್ದೇಶ. ಅದಾದ ನಂತರ ಎಲ್ಲ ನಮ್ಮ ಸಮುದಾಯದ ಜನತೆಗೆ ಅಥವಾ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ವಿದ್ಯಾಭ್ಯಾಸಕ್ಕೆ ಏನೇನು ಬೇಕೋ ಅವೆಲ್ಲವೂ ಅನುಕೂಲ ಮಾಡೋದು ನಮ್ಮ ಸಂಘದ ಉದ್ದೇಶ ಇಟ್ಕೊಂಡ್ಬಿಟ್ಟು ನಾವೆಲ್ಲರೂ ಈ ಚುನಾವಣೆಗೆ ಬರ್ತಾ ಇದ್ದೀವಿ. ಬೇರೆ ಎಲ್ಲ ಕ್ಷೇತ್ರಗಳಲ್ಲಿ ಶಿಕ್ಷಣ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಎಲ್ಲ ಕ್ಷೇತ್ರದಲ್ಲಿ ಸಂಘಟನಾಕಾರರಾಗಿದ್ದೀರಿ. ಸೊ ಇದೇ ಚುನಾವಣೆಗೆ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ನೀವು ಚುನಾವಣೆ ಮಾಡೋಕ್ಕೆ ಬೇರೆ ತುಂಬ ಅವಕಾಶಗಳಿತ್ತು, ನೀವು ಇದನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಸಂಘಟನೆ ಮಾಡೋದಕ್ಕೋಸ್ಕರ ನಮ್ಮ ಕೆಲಸ ಮಾಡಿದವರು ನೀವು ಈ ಸಮುದಾಯಕ್ಕೆ ಯಾಕೆ ಬಿಡಿಸ್ಕೊಳ್ತೀವಿ? ಇಲ್ಲ, ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ನಮ್ಮ ಸಮುದಾಯದಲ್ಲಿ ಭಾಳಷ್ಟು ಭಿನ್ನಾಭಿಪ್ರಾಯಗಳು ಮೂಡ್ತಾ ಇದ್ದಾವೆ. ಆ ಭಿನ್ನಾಭಿಪ್ರಾಯಗಳನ್ನ ತಡೆಗಟ್ಟೋದು ಮತ್ತು ನಾವೆಲ್ಲರೂ ಒಂದು ಕಡೆ ಸೇರೋದೇ ನಮ್ಮ ಒಂದು ಧ್ಯೇಯ ಅಂಥೇಳಿ ಯೋಚನೆ ಮಾಡಿಬಿಟ್ಟು ಈ ಒಂದು ಚುನಾವಣೆಗೆ ನಿಲ್ತಾ ಇದ್ದೀವಿ. ನಿಮ್ಮ ಅಧ್ಯಕ್ಷರ ನೇತೃತ್ವ ಹೇಗೆ ಅನಿಸುತ್ತದೆ? ಅದಾவது ಅವರ ಆಯ್ಕೆ ಎಷ್ಟು ಯಾವ ರೀತಿ ನೀವು ಸಮರ್ಥಿಸ್ಕೊತೀರಿ ಅಂತ? ಈಗಾಗಲೇ ನಿಮಗೆಲ್ಲ ಗೊತ್ತಿದೆ, ಇತ್ತೀಚೆಗೆ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮನ ಬಿಚ್ಚಗಲ್ ಪಂಚಾಕ್ಷರ ಅಧ್ಯಕ್ಷತೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ. ಆ ಕಾರ್ಯಕ್ರಮದಲ್ಲಿ ಸುಮಾರು 400 ವಿದ್ಯಾರ್ಥಿಗಳಿಗೆ ನಾವು ಒಂದು ಕಡೆ ಸೇರಿಸ್ಬಿಟ್ಟು ಆ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡೋದಕ್ಕೋಸ್ಕರ ಪ್ರತಿಭಾ ಪುರಸ್ಕಾರ ಮಾಡಿದ್ವಿ. ಆ ಒಂದು ಸಣ್ಣ ಕಾರ್ಯಕ್ರಮದಲ್ಲೇ ಇವರ ಒಂದು ಎಬಿಲಿಟಿ ಏನಂತ ಗೊತ್ತಾಗಿದೆ. ಅದರಲ್ಲಿ ಅದೊಂದೇ ಅಲ್ಲದೆ ನಮ್ಮ ಸಮುದಾಯಕ್ಕೆ ಸರ್ಕಾರದಿಂದ ಯಾವ್ಯಾವ ಒಂದು ಅನುಕೂಲತೆಗಳಿದ್ದಾವೆ ಅನ್ನೋದ್ರ ಬಗ್ಗೆ ಒಂದು ನಮ್ಮ ವೀರಶೈವ ನಿಗಮ ಮಂಡಳಿಯ ಬಗ್ಗೆ ಹೆಚ್ಚಿನ ಪ್ರಚಾರ ಕೊಟ್ಟಿದ್ದು ಆ ಒಂದು ಕಾರ್ಯಕ್ರಮದಲ್ಲಿ. ಅದು ನಮ್ಮ ಬಿಚ್ಚಗಲ್ ಪಂಚಾಕ್ಷರಪ್ಪರು ಅಂತ ನಾನು ಈ ಒಂದು ವೇದಿಕೆ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತದಾರರು ನಮ್ಮನ್ನು ಗೆಲ್ಲಿಸಬೇಕು, ನಮ್ಮ ಸಮುದಾಯನ ಒಗ್ಗಟ್ಟು ಮಾಡೋದಕ್ಕೆ ನಮ್ಮ ಕೈ ಜೋಡಿಸ್ಬೇಕು ಅಂಥೇಳಿ ನಮ್ಮ ತಂಡಕ್ಕೆ ಮತಗಳನ್ನ ನೀಡಬೇಕಂತೇಳಿ ಕೋರ್ಕೊಳ್ತಾ ಇದ್ದೀವಿ. ನಮಸ್ಕಾರ. ಬಳ್ಳಾರಿ ಜಿಲ್ಲೆಯ ಅಖಿಲ ಭಾರತ ವೀರಶೈವ ಮಹಾಸಭಾದ ಸರ್ವ ಸದಸ್ಯರಿಗೆ ಶರಣಾರ್ಥಿಗಳು. ನನ್ನ ಹೆಸರು ಬಿಚ್ಚಗಲ್ ಪಂಚಾಕ್ಷರಪ್ಪ ಅಂತೇಳಿ ನಾನು ಉಪನ್ಯಾಸಕ ವೃತ್ತಿಯಲ್ಲಿ ನಾನು ಸೇವೆ ಮಾಡ್ತಾಯಿದ್ದೀನಿ. ವೀರಶೈವ ವಿದ್ಯಾವರ್ತಕ ಸಂಘದ ಅದರ ಅಧೀನದಲ್ಲಿರುವಂಥ ಶೆಟ್ಟುಗುರು ಶಾಂತಪ್ಪ ಪದವಿ ಪೂರ್ವ ಕಾಲೇಜಿನಲ್ಲಿ ಜೀವಶಾಸ್ತ್ರ ಉಪನ್ಯಾಸಕನಾಗಿ ಸೇವೆ ಮಾಡ್ತಾಯಿದ್ದೀನಿ ಸರ್. ನಿನ್ನೆ ತಾರೀಕು 3/7/24 ಏನು ಇದೇ ತಿಂಗಳು 21ನೇ ತಾರೀಕು ಅಖಿಲ ಭಾರತ ವೀರಶೈವ ಮಹಾಸಭಾದ ಲಿಂಗಾಯತ ಮಹಾಸಭಾದ 21ನೇ ತಾರೀಕು ಏನು ಚುನಾವಣೆ ನಡೀತಾ ಇದೆ, ಆ ಚುನಾವಣೆ ಅಂಗವಾಗಿ ನಿನ್ನೆ ನಾನು ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿಯಾಗಿರುವೆ. ನನ್ನ ನಾಮಿನೇಷನ್ ಮಾಡಿದ್ದೀನಿ. ನನ್ನ ಜೊತೆ 30 ಜನ ಕಾರ್ಯಕಾರಿ ಸಮಿತಿ ಸದಸ್ಯರು, ಅದರಲ್ಲಿ 20 ಪುರುಷರು 10 ಮಹಿಳೆಯರು ಎಲ್ಲರೂ ಸೇರಿ ನಿನ್ನೆ ನಾವು ನಾಮಿನೇಷನ್ ಮಾಡಿದ್ದೀವಿ. ಈ ನಾಮಿನೇಷನಿಗೆ ಬಂದಂಥ ಸರ್ವ ಸದಸ್ಯರಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬಂದು ನಮಗೇನು ಬೆಂಬಲ ನೀಡಿದ್ದಾರೆ, ಸಹಕಾರ ನೀಡಿದ್ದಾರೆ, ಅವರ ಆಶೀರ್ವಾದ ನೀಡಿದ್ದಾರೆ, ಅವರಿಗೆ ನನ್ನ ತಂಡದ ಅಂದರೆ ಶ್ರೀ 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 ತ್ರಿವಿಧ ದಾಸೋಹಿ ಸಿದ್ಧಗಂಗಾ ಶ್ರೀಗಳ ತಂಡದ ಪರವಾಗಿ ನನ್ನೆಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರು ಏನು ಚುನಾವಣೆ ನಿಂತ್ಕೊಂಡಿದ್ದೀವಿ ಅವರೆಲ್ಲರ ಪರವಾಗಿ ಹಾಗೂ ನಾನೇನು ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿಯಾಗಿರುವೆ, ನನ್ನ ವೈಯಕ್ತಿಕವಾಗಿ ಸರ್ವರಿಗೂ ನಾನು ಧನ್ಯವಾದಗಳನ್ನು ತಿಳಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇವತ್ತು ಬಸವರಾಜ್ ಅವರು ಇವತ್ತು ನಾಮಪತ್ರ ಸಲ್ಲಿಸಿದ್ರು, ಅವ್ರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀರಿ? ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ? ಸರ್, ಇವತ್ತು ನಿನ್ನೆ ನಮ್ಮ ಬಸವರಾಜ್ ಅಣ್ಣವರು ಮಾಡಬೇಕಾಗಿತ್ತು, ಮಾಡಲಿಲ್ಲ. ಇವತ್ತು ಮಾಡ್ತಾ ಇದ್ದಾರೆ. ನನ್ನ ತಂಡದ ಪರವಾಗಿ ಬಿಸ್ಲಹಳ್ಳಿ ಬಸವರಾಜ್ ಅವರು ನಮ್ಮ ತಂಡಕ್ಕೆ ಸೇರ್ಪಡೆ ಆಗಿ ನಮ್ಮ ತಂಡದಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇಂದು ಅವರು ನಾಮಿನೇಷನ್ ಮಾಡಿದ್ದಾರೆ. ಅವರಿಗೆ ಅಭೂತಪೂರ್ವ ಏನಿದೆ ನನ್ನಿಂದ ಮತ್ತು ನಮ್ಮೆಲ್ಲ ತಂಡದ ವತಿಯಿಂದ ಅವರಿಗೆ ನಾವು ಧೈರ್ಯವನ್ನು ಕೊಟ್ಟು ಅವರ ಮುಂಚೂಣಿಯಲ್ಲಿ ಅಂದರೆ ಹೆಚ್ಚಿನ ಒಂದು ಓಟು ತಗೊಂಡು ಗೆಲ್ಲಲಿಕ್ಕೆ ನಾವೆಲ್ಲರೂ ಸೇರಿ ಶ್ರಮ ಮಾಡ್ತೇವೆ ಅಂತ ಹೇಳ್ತಾ ಇದ್ದೀನಿ ಸರ್. ಅವರ ವೈಯಕ್ತಿಕ ಹೇಳಬೇಕಂತಂದರೆ ಅವರು ಸುಮಾರು ವರ್ಷದಿಂದ ಎಲ್ಲ ಸಂಘಟನೆಗಳಲ್ಲಿ ಮುಂಚೂಣಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅವರ ಧ್ಯೇಯ ಏನಿದೆ ಸಮಾಜ ಸೇವೆ. ನನ್ನ ತಂಡದಲ್ಲಿ ನಿಂತಹ ಅಭ್ಯರ್ಥಿಗಳಿಗೆ ಆಮಿಷವನ್ನು ಒಡ್ಡಿ
ನೀವು ನಾಮಪತ್ರ ತೆಗೆದುಕೊಳ್ಳಿ, ನಿಮ್ಗೆ ಏನು ಬೇಕು ನಾವು ಕೊಡ್ತೀವಿ. ಈವನ್ ಹಣದ ರೂಪದಲ್ಲಿಯೂ ಅವರಿಗೆ ಜಂಗಮಾಣಿ ಫೋನಿನ ಕರೆಯಲ್ಲಿ ಅವರಿಗೆ ಆಮಿಷವನ್ನು ಒಡ್ಡಿದ್ದಾರೆ. ಅವರು ಏನು ಆಮಿಷ ಒಡ್ಡಿದ್ರೂ ನನ್ನಿಂದ ನಿಂತಂಥ ಏನು ಕಾರ್ಯಕಾರಿ ಸಮಿತಿ ಸದಸ್ಯರಿಗೆ ನೀನು ಏನು ನಾಮಿನೇಷನ್ ಮಾಡಿದ್ದಾರೆ ಯಾರು ಹೋಗ್ತಾ ಇಲ್ಲ ಸರ್. ಅವರೆಲ್ಲರಿಗೂ ನಾನು ಮನವೊಲಿಸಿದ್ದೀವಿ. ಅವರೆಲ್ಲರೂ ಧೈರ್ಯದಿಂದ ಅವರು ಆ್ಯಕ್ಚುಲಿ ನಾನು ಹೇಳಬೇಕು, ಅದರ ಬದಲಾಗಿ ನನ್ನ ಹಿಂದೆ ನಿಂತಂಥ ಸರ್ವ ಏನು ಸದಸ್ಯರಿದ್ದಾರೆ ಅವರೆಲ್ಲರೂ ನನಗೆ ಬೆಂಬಲ ನಿಂತ್ಕೊಂಡಿದ್ದಾರೆ. ಸರ್, ನಮಗೆ ಎಷ್ಟೇ ಆಮಿಷ ಬಂದರೂ ಏನೇ ಹೇಳಿದ್ರು ನಾವು ಹಿಂಪಡೆಯೋದಿಲ್ಲ, ನಮ್ಮ ನಾಮಿನೇಷನನ್ನು ನಿಮ್ಮ ಜೊತೆಗೆ ಇರ್ತೀವಿ, ನಿಮ್ಮನ್ನು ಗೆಲ್ಲಿಸ್ತೀವಿ, ನಾವೂ ಗೆಲ್ತೀವಿ ಅಂತೇಳಿ ನನಗೆ ಮಾತು ಕೊಟ್ಟಿದ್ದಾರೆ ಸರ್ ಅವರು. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.